ಏನು ಕೆಲಸ ಕಾಮಗಾರಿಗಳು ನಿಮ್ಮ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಈ ಎರಡು ಯೋಜನೆಗಳಿಗೆ ಸಂಬಂಧಪಟ್ಟಂತೆ ಕೆಲಸ ಕಾಮಗಾರಿಗಳು ನಡೆದಿದೆ ಅನ್ನೋದ್ರ ಬಗ್ಗೆ ಈ ಒಂದು ಸಾಮಾಜಿಕ ಪರಿಶೋಧನೆಯ ಗುರಿಯಾಗಿರ್ತಕ್ಕಂಥದ್ದು. ಈಗ ನಾನು ಓದ್ತಕ್ಕಂಥ ಕಾಮಗಾರಿಗಳಲ್ಲಿ ನಿಮ್ಗೇನಾದ್ರು ಲೋಪದೋಷ, ಕಾಮಗಾರಿ ಆಗಿಲ್ಲ, ಕೂಲಿ ಹಣ ಪಾವತಿ ಆಗಿದೆ, ಸಾಮಗ್ರಿ ಹಣ ಪಾವತಿ ಆಗಿದೆ, ಅಥವಾ ಪೇಮೆಂಟ್ ಬಂದಿಲ್ಲ, ಇದಕ್ಕೆ ಸಂಬಂಧಿಸಿದಂತೆ ಏನಾದ್ರು ಪ್ರಶ್ನೆಗಳಿದ್ದಂಥ ಸಂದರ್ಭದಲ್ಲಿ ಕೊನೆಯದಾಗಿ ನೀವು ಕೇಳಿದ್ರೆ ಅದಕ್ಕೆ ಏನು ಆಗುತ್ತೆ, ಅದರ ಪರ್ಯಾಯ ವ್ಯವಸ್ಥೆ ಏನು ಅಂತ ಹೇಳ್ತಕ್ಕಂಥದ್ದು. ನಾವು ಏನಪ್ಪ ಅಂತ ಸಾಮಾಜಿಕ ಪರಿಶೋಧನೆ ನಿಮ್ಮ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಹಲವಾರು ಆಡಿಟ್ಗಳು ನಡೀತವೆ. ಅವರು 4 ಗೋಡೆಗಳ ಮಧ್ಯೆ ಕುಳಿತು ಆಡಿಟನ್ನು ಮಾಡಿ ಸಂಬಂಧಿಸಿದ ಅಧಿಕಾರಿಗಳಿಗೆ ಇಂಥ ನ್ಯೂನ್ಯತೆಗಳಿದೆ ಅಂತ ಹೇಳ್ಬಿಟ್ಟು ಹೋಗ್ತಕ್ಕಂಥದ್ದು ಆಡಿಟ್. ಆದರೆ ನಮ್ಮದು ಸಾಮಾಜಿಕ ಪರಿಶೋಧನೆ ಹಿಂಭಾಗ ಸಾಮಾಜಿಕ ಅಂತಕ್ಕಂಥದ್ದೊಂದು ಪದ ಇದೆ. ಅಂದರೆ ಏನಪ್ಪ ಅಂದರೆ ನಿಮ್ಮ ಗ್ರಾಮ ಪಂಚಾಯಿತಿಗೆ ಭೇಟಿ ನೀಡಿಸಿದಂದು ನಾವು ಏನು ಆ ಒಂದು ಆರ್ಥಿಕ ವರ್ಷದಲ್ಲಿ ಕೆಲಸ ಕಾಮಗಾರಿಗಳು ಆಗಿವೆ, ಅದಕ್ಕೆ ಖರ್ಚು ವೆಚ್ಚಕ್ಕೆ ಸಂಬಂಧಿಸಿದಂತೆ ಮೊದಲಿಗೆ ಕಡತ ಪರಿಶೀಲನೆಯನ್ನು ಮಾಡ್ತೀವಿ. ಕಡತ ಪರಿಶೀಲನೆಯನ್ನು ಮಾಡಿದಂಥ ನಂತರದಲ್ಲಿ ಏನು ಕಾಮಗಾರಿಗಳು ಅನುಷ್ಠಾನಗೊಂಡಿವೆ ನಿಮ್ಮ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಅದರ ಸ್ಥಳ ಪರಿಶೀಲನೆಯನ್ನು ಮಾಡ್ತೀನಿ. ಸ್ಥಳ ಪರಿಶೀಲನೆಯಲ್ಲಿ ಏನಾದ್ರು ಲೋಪದೋಷಗಳಿದೆಯಾ, ಕೆಲಸ ಆಗಿದೆಯಾ ಇಲ್ವಾ ಅಂತಕ್ಕಂಥದ್ದು ಏನಾದ್ರು ಕಂಡು ಬಂದರೆ ನೋಟ್ ಮಾಡಿ, ನಂತರದಲ್ಲಿ ಈ ಕೂಲಿ ಕಾರ್ಮಿಕರು ಉದ್ಯೋಗ ಖಾತ್ರಿ ಯೋಜನೆಗೆ ಸಂಬಂಧಿಸಿದಂತೆ ಯಾವ ಕೂಲಿ ಕಾರ್ಮಿಕರು ನೋಂದಾಯಿಸಿಕೊಂಡಿದ್ದಾರೆ ನಿಮ್ಮ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಕೆಲಸ ಕಾಮಗಾರಿಯಲ್ಲಿ ಅವರ ಮನೆ ಭೇಟಿ ಮಾಡಿ ಅವ್ರ ಹತ್ರ ನಾವು ಮಾಹಿತಿಯನ್ನು ಕಲೆಕ್ಟ್ ಮಾಡಿ, ಕೊನೆಯದಾಗಿ 4ನೇ ದಿವಸ ಇಲ್ಲ 5ನೇ ದಿವಸ ನಿಮ್ಮ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಹಿಂಗೆ ಒಂದು ಸಭೆಯನ್ನು ಕರೆದು ಏನು ಕೆಲಸ ಕಾಮಗಾರಿ ಆಗಿದೆ, ಅದಕ್ಕೆ ಕೂಲಿ ಮೊತ್ತ ಏನಾಗಿದೆ, ಸಾಮಗ್ರಿ ಏನಾಗಿದೆ ಅಂತಕ್ಕಂಥದ್ದು ಈ ಒಂದು ಗ್ರಾಮ ಸಭೆಯ ಉದ್ದೇಶ ಆಗಿರ್ತದೆ. ಮೊದಲಿಗೆ 15ನೇ ಹಣಕಾಸಿಗೆ ಸಂಬಂಧಪಟ್ಟಂಗೆ ನಿಮ್ಮ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಏನೋ ಕೆಲಸ ಕಾಮಗಾರಿಗಳಾಗಿದೆ, ಅದರ ಅಂದಾಜು ಏನು, ಅದರ ಖರ್ಚು ಏನಾಗಿದೆ ಅನ್ನೋದನ್ನ ನಿಮ್ಮ ಮುಂದೆ ವರದಿ ಮಂಡನೆ ಮಾಡ್ತೀನಿ. ಅದರಲ್ಲಿ ಏನಾದ್ರು ಲೋಪದೋಷಗಳಿದ್ದಂಥ ಸಂದರ್ಭದಲ್ಲಿ ತದನಂತರದಲ್ಲಿ ನೀವು ಹೇಳಿದ್ರೆ ಅದನ್ನ ನೋಟ್ ಮಾಡಿ ನಡವಳಿ ಮಾಡಿ ಸರ್ಕಾರದ ಮಟ್ಟಕ್ಕೆ ತಿಳಿಸ್ತಕ್ಕಂಥದ್ದು ಈ ಒಂದು ಸಭೆಯ ಉದ್ದೇಶ ಆಗಿರ್ತದೆ. ಉಳಿಮಾವು ಗ್ರಾಮದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ರಿಪೇರಿ ಸುಣ್ಣ ಬಣ್ಣ ಹೊಡೆಯುವ ಕಾಮಗಾರಿ, ಇದಕ್ಕೆ ಅಂದಾಜು ಮೊತ್ತ 1 ಲಕ್ಷ ರೂಪಾಯಿ. ಖರ್ಚಾಗಿರ್ತಕ್ಕಂಥದ್ದು 99,875 ರೂಪಾಯಿ. ಬೊಕ್ಕಾಳಿ ಹಳೆಯೂರು ಗ್ರಾಮದ ನಾಗರಾಜು ನಾಯ್ಕ ಅವರ ಮನೆಯಿಂದ ಲೇಟ್ ಮಹಾದೇವ ನಾಯ್ಕರವರ ಮನೆಯವರೆಗೆ ಬೋರ್ವೆಲ್ ಕಡೆಗೆ ಕಾಂಕ್ರೀಟ್ ರಸ್ತೆ ಅಭಿವೃದ್ಧಿಪಡಿಸುವ ಕಾಮಗಾರಿ, ಅಂದಾಜು ಮೊತ್ತ 1,20,000 ರೂಪಾಯಿ. ಖರ್ಚಾಗಿರ್ತಕ್ಕಂಥದ್ದು 1,17,511 ರೂಪಾಯಿ. ಬೊಕ್ಕಾಳಿ ಗ್ರಾಮದ ಪಟ್ಟಲದಮ್ಮ ದೇವಸ್ಥಾನದಿಂದ ಪುಟ್ಟಸ್ವಾಮಿ ನಾಯ್ಕರವರ ಮನೆ ಕಡೆಗೆ ಕುಡಿಯುವ ನೀರಿನ ಪೈಪ್ಲೈನ್ ಕಾಮಗಾರಿ, ಅಂದಾಜು ಮೊತ್ತ 1,61,450 ರೂಪಾಯಿ. ಖರ್ಚಾಗಿರ್ತಕ್ಕಂಥದ್ದು 1,61,129 ರೂಪಾಯಿ. ಬೊಕ್ಕಾಳಿ ಹಳವೂರು ಗ್ರಾಮದ ನಂಜನಾಯ್ಕರು ಕುಡಿಯುವ ನೀರಿನ ಬಾವಿ ಕಟ್ಟೆಗೆ ಪ್ಲಾಟ್ಫಾರ್ಮ್ ನಿರ್ಮಾಣ ಕಾಮಗಾರಿ, ಅಂದಾಜು ಮೊತ್ತ 60,000. ಖರ್ಚಾಗಿರ್ತಕ್ಕಂಥದ್ದು 56,189 ರೂಪಾಯಿ. ಇಮ್ಮಾವುಂಡಿ ಗ್ರಾಮದ ಸಣ್ಣರ ಮನೆಯಿಂದ ನೇರಳೆ ರಂಗಶೆಟ್ಟಿ ಮನೆಯವರೆಗೆ ಚರಂಡಿ ನಿರ್ಮಾಣ ಕಾಮಗಾರಿ, ಅಂದಾಜು ಮೊತ್ತ 2 ಲಕ್ಷ ರೂಪಾಯಿ. ಖರ್ಚಾಗಿರ್ತಕ್ಕಂಥದ್ದು 1,99,360 ರೂಪಾಯಿ. ಬೊಕ್ಕಾಳಿ ಹೊಸೂರು ಗ್ರಾಮದ ಕುಡಿಯುವ ನೀರಿನ ಟ್ಯಾಂಕ್ ದುರಸ್ತಿ ಕಾಮಗಾರಿ, ಅಂದಾಜು ಮೊತ್ತ 2,58,000 ರೂಪಾಯಿ. ಖರ್ಚಾಗಿರ್ತಕ್ಕಂಥದ್ದು 2,57,919 ರೂಪಾಯಿ. ಉಳಿಮಾವು ಗ್ರಾಮದ ಪರಿಶಿಷ್ಟ ಜಾತಿ ಕಾಲೋನಿಯಲ್ಲಿ ಬೋರಮ್ಮನ ಮನೆಯಿಂದ ಜವರಯ್ಯನ ಮನೆಯವರೆಗೆ ಸ್ಲ್ಯಾಬ್ ನಿರ್ಮಾಣ ಕಾಮಗಾರಿ, ಅಂದಾಜು 60,000 ರೂಪಾಯಿ. ಖರ್ಚಾಗಿರ್ತಕ್ಕಂಥದ್ದು 59,694 ರೂಪಾಯಿ. ಇಮ್ಮಾವು ಗ್ರಾಮದ ಸುರೇಶ್ ರವರ ಮನೆಯಿಂದ ಮಾಯಿಗೌಡರವರ ಮನೆಯವರೆಗೆ ಕವರಿಂಗ್ ಸ್ಲ್ಯಾಬ್ ನಿರ್ಮಾಣ ಕಾಮಗಾರಿ, ಅಂದಾಜು ಮೊತ್ತ 82,158 ರೂಪಾಯಿ. ಖರ್ಚಾಗಿರ್ತಕ್ಕಂಥದ್ದು 81,150 ರೂಪಾಯಿ. ಉಳಿಮಾವು ಗ್ರಾಮದ ಮರಿನಂಜಪ್ಪನ್ ಮಾದೇವಪ್ಪನ ಮನೆಯಿಂದ ಕೊಳಕ್ಪುಟ್ಸ್ವಾಮಿ ಮನೆಯವರೆಗೆ ಕಾಂಕ್ರೀಟ್ ರಸ್ತೆ ನಿರ್ಮಾಣ ಕಾಮಗಾರಿ, ಅಂದಾಜು ಮೊತ್ತ 50,000. ಖರ್ಚಾಗಿರ್ತಕ್ಕಂಥದ್ದು 49,941 ರೂಪಾಯಿ. ಉಳಿಮಾವು ಗ್ರಾಮದ ಪರಿಶಿಷ್ಟ ಜಾತಿ ಕಾಲೋನಿಯ ಜವರಾಯಿನ್ ಮನೆಯಿಂದ ಮೊಳ್ಳಯ್ಯನ ಮನೆಯವರೆಗೆ ಬೊಕ್ಕಳಯ್ಯನ ಪಾಪಣ್ಣನ ಮನೆಯಿಂದ ಕಾರಯ್ಯನ ಬಸವನ ಮನೆಯವರೆಗೆ ಸ್ಲ್ಯಾಬ್ ನಿರ್ಮಾಣ ಕಾಮಗಾರಿ, ಅಂದಾಜು 2,90,000. ಖರ್ಚಾಗಿರ್ತಕ್ಕಂಥದ್ದು 2,89,341 ರೂಪಾಯಿ. ಇಮ್ಮಾವುಂಡಿ ಗ್ರಾಮದ ಚಿಕ್ಕತಾಯಮ್ಮನ ಮನೆಯಿಂದ ರಾಮಾಚಾರಿ ಮನೆಯವರೆಗೆ ಸ್ಲ್ಯಾಬ್ ನಿರ್ಮಾಣ ಕಾಮಗಾರಿ, ಅಂದಾಜು ಮೊತ್ತ 1,58,000 ರೂಪಾಯಿ. ಖರ್ಚಾಗಿರ್ತಕ್ಕಂಥದ್ದು 1,57,836 ರೂಪಾಯಿ.
ಇಮ್ಮಹುಂಡಿ ಗ್ರಾಮದ ರೇವಣ್ಣರವರ ಮನೆಯಿಂದ ಜಯಮ್ಮರವರ ಮನೆಯವರೆಗೆ ಕವರಿಂಗ್ ಸ್ಲ್ಯಾಬ್ ನಿರ್ಮಾಣ ಕಾಮಗಾರಿ ಅಂದಾಜು 2 ಲಕ್ಷ, ಖರ್ಚಾಗಿರ್ತಕ್ಕಂಥದ್ದು 1,99,793 ರೂಪಾಯಿ. ಬೊಕ್ಕಾಳಿ ಹಳವೂರು ಗ್ರಾಮದ ಗಜೇಂದ್ರ ಅವರ ಮನೆಯಿಂದ ದೊರೆಯವರ ಮನೆಯವರೆಗೆ ಕಾಂಕ್ರೀಟ್ ರಸ್ತೆ ನಿರ್ಮಾಣ ಅಭಿವೃದ್ಧಿಪಡಿಸುವ ಕಾಮಗಾರಿ ಅಂದಾಜು 1,50,000 ರೂಪಾಯಿ, ಖರ್ಚಾಗಿರ್ತಕ್ಕಂಥದ್ದು 1,40,433 ರೂಪಾಯಿ. ಇಮ್ಮಾವು ಗ್ರಾಮದ ಬೀದಿಗಳಲ್ಲಿ ಘನತ್ಯಾಜ್ಯ ವಿಲೇವಾರಿ ಮಾಡಿಸುವುದು ಅಂದಾಜು ಮೊತ್ತ 1 ಲಕ್ಷ, ಖರ್ಚಾಗಿರ್ತಕ್ಕಂಥದ್ದು 99,828 ರೂಪಾಯಿ. ಇಮ್ಮಾವು ಗ್ರಾಮದ ಜೈರಾಮು ಮನೆಯಿಂದ ಸಿದ್ದಪ್ಪಾಜಿ ದೇವಸ್ಥಾನದ RO ಪ್ಲಾಂಟ್ವರೆಗೆ ಸ್ಲ್ಯಾಬ್ ನಿರ್ಮಾಣ ಕಾಮಗಾರಿ ಅಂದಾಜು 1 ಲಕ್ಷ, ಖರ್ಚಾಗಿರ್ತಕ್ಕಂಥದ್ದು 99,783 ರೂಪಾಯಿ. ಕೊನೆಯದಾಗಿ ಇಮ್ಮಹುಂಡಿ ಗ್ರಾಮದ ಇತರೆ ಜನಾಂಗದ ಬೀದಿಗಳಲ್ಲಿ ಘನತ್ಯಾಜ್ಯ ವಿಲೇವಾರಿ ಘಟಕ ಅಂದಾಜು ಮೊತ್ತ 1 ಲಕ್ಷ, ಖರ್ಚಾಗಿರ್ತಕ್ಕಂಥದ್ದು 99,828 ರೂಪಾಯಿ. ಇಷ್ಟು ಕಾಮಗಾರಿಗಳು 15ನೇ ಹಣಕಾಸು ಅಂದರೆ 15ನೇ ಹಣಕಾಸಿನ ಅಡಿಯಲ್ಲಿ ನಿಮ್ಮ ಗ್ರಾಮ ಪಂಚಾಯತಿಗೆ ಬರುವ ಗ್ರಾಮಗಳಲ್ಲಿ ಇಷ್ಟು ಕಾಮಗಾರಿಗಳು ಅನುಷ್ಠಾನ ಆಗಿವೆ. ನಾನು ಹೇಳುತ್ತೆ ಎಲ್ಲಿಂದ ಎಲ್ಲಿ ಗಂಟ ಅಂದರೆ ಏಪ್ರಿಲ್ 2023ರಿಂದ ಮಾರ್ಚ್ 2024 ಈ ಒಂದು ಆರ್ಥಿಕ ವರ್ಷದಲ್ಲಿ ಇಷ್ಟು ಕಾಮಗಾರಿಗಳು ನಿಮ್ಮ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಅನುಷ್ಠಾನಗೊಂಡಿದೆ. ಇದರಲ್ಲಿ ಏನಾದ್ರು ಸಮಸ್ಯೆ ಇದ್ದರೆ ಮಾತಾಡ್ಬೋದು ಯಾರು ಸಾರ್ವಜನಿಕರು.